ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ತಲೆ ಮಾಂಸ ಸಾರನ್ನ ಮಾಡ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿನ ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡಿ, ಮತ್ತು ನೀವು ಸಹ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ಮತ್ತು ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡಿ. ಫಸ್ಟ್ ನಾವು ತಲೆ ಮಾಂಸನ ಒಂದು ಕುಕ್ಕರ್ನಲ್ಲಿ 5 ವಿಸಿಲಿಟ್ಟು ಬೇಯಿಸ್ಕೊಳ್ಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತು 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮೊದಲಿಗೆ ತಲೆ ಮಾಂಸನ ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಮಾಂಸ ಬೇಯ್ತಾ ಇರಬೇಕಾದ್ರೆ ಒಂದು ಬಾಣಲೆಯಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಕಾದಿರೋಂಥ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ, ಮತ್ತು 2 ಸ್ಪೂನಷ್ಟು ಧನಿಯಾ, ಮತ್ತು 1 ಸ್ಪೂನಷ್ಟು ಸೋಂಪು, ಜೊತೆಯಲ್ಲಿ 1 ಸ್ಪೂನಷ್ಟು ಕರಿಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಒಳ್ಳೆ ಪರಿಮಳ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಬಿರಿಯಾನಿ ಎಲೆ ಸಹ ಸೇರಿಸ್ಕೊಳ್ಳೋಣ. ಬಿರಿಯಾನಿ ಎಲೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. 1 ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ಈಗ ಒಂದು 10 ರಿಂದ 12 ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ಳೋಣ. ಖಾರ ಕಡಿಮೆ ಬೇಕಾಗಿರೋರು ದಯವಿಟ್ಟು ಒಂದು 5 ರಿಂದ 6 ಮೆಣಸಿನಕಾಯಿ ಸೇರಿಸ್ಕೊಂಡ್ರೆ ಸಾಕು. ಈಗ 1 ಟೊಮೆಟೊನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು 1 ಟೊಮೆಟೊ ಹಾಕ್ತಾ ಇದ್ದೀನಿ, ನಾಟಿ ಟೊಮೆಟೊ. ಟೊಮೆಟೊ ಹಾಕಿದ ಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಪುದೀನ ಕೊತ್ತಂಬರಿ, ಫ್ರೆಶ್ ಪುದೀನ ಕೊತ್ತಂಬರಿ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಒಮ್ಮೆ ಹೀಗೆ ಫ್ರೈ ಮಾಡೋಣ. ತುಂಬಾ ಈಸಿ, ತುಂಬಾ ಸಿಂಪಲ್ ಆದಂಥ ರೆಸಿಪಿ. ತುಂಬ ತಲೆ ಕೆಡಿಸ್ಕೊಂಡು ಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಆಯಿತು. ಸೊ ಇಲ್ಲಿ ಪುದೀನ ಕೊತ್ತಂಬರಿ ಹಾಕಿದ ಮೇಲೆ ಜಿಂಜರ್ ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಒಂದೊಂದೇ ಐಟಮ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ 1 ಕಪ್ಪಷ್ಟು ತೆಂಗಿನಕಾಯಿ, ತುರಿದಿರೋಂಥ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ. ಅದು 1 ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ತೆಂಗಿನಕಾಯಿ ಫ್ರೈ ಆಗ್ತಾ ಇರಬೇಕಾದ್ರೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ ಸೇರಿಸ್ಕೊಂಡಾದ್ಮೇಲೆ ಒಂದು 60 ಸೆಕೆಂಡ್ಸ್, ಅಂದರೆ 1 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆದರೆ ಸಾಕು. ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಆರಿಸ್ಬಿಟ್ಟು ಒಂದು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ಆರಿದ್ಮೇಲೆ ಮಸಾಲೆನ ಸ್ಟವ್ ಆಫ್ ಮಾಡಿ ಆರಿಸ್ಬಿಟ್ಟು ರುಬ್ಕೊಳ್ಳೋಣ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡ್ಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹುರಿದಿರೋಂಥ ಗಸಗಸೆ. ಹುರಿದ್ಬಿಟ್ಟು ಹಾಕಿದರೆ ಸೂಪರ್ ಆದಂಥ ಟೇಸ್ಟ್ ಇರುತ್ತೆ. ಈಗ ನೈಸಾಗಿ ಒಮ್ಮೆ ರುಬ್ಕೊಳ್ಳೋಣ ಚೆನ್ನಾಗಿ. ಸೊ ಈಗ ಮಸಾಲೆ ರೆಡಿಯಾಗಿದೆ, ಚೆನ್ನಾಗಿ ರುಬ್ಬಿದ್ದೀನಿ, ಸೂಪರಾಗಿ ರೆಡಿಯಾಗಿದೆ. ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಳ್ಳೋಣ. ಯಾಕೆಂದರೆ ತಲೆ ಮಾಂಸಕ್ಕೆ ಎಣ್ಣೆ ಜಾಸ್ತಿ ಹಾಕೋದು ಬೇಡ. ಇದೊಂದು 2 ಸ್ಪೂನಷ್ಟು ಎಣ್ಣೆ ಇರುತ್ತೆ, ಸೊ ಅಷ್ಟು ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಕಾಯಲಿ. ಕಾದಾದ್ಮೇಲೆ ಈಗ ಮಸಾಲೆನ ಸೇರಿಸ್ಕೊಳ್ಳೋಣ. ರುಬ್ಬಿರೋಂಥ ಮಸಾಲೆ. ಕಲರ್ ಹೇಗೆ ಸೂಪರಾಗಿ ಕಾಣ್ತಾ ಇದೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಅಂತೂ. ಒಂದು 5 ನಿಮಿಷಕ್ಕೆ ಹೀಗೆ ನೀರು ಹಾಕದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಕಾಯಬೇಕು. ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಕಾಯ್ತಾ ಇರಬೇಕಾದ್ರೆ. ಈಗ ನೋಡಿ ತಲೆ ಮಾಂಸ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಸೂಪರಾಗಿ ಒಳ್ಳೆ ನೋಡಿ ಇಷ್ಟು ಮಟ್ಟಿಗೆ ಬೇಯಬೇಕು. ಸ್ವಲ್ಪ ಮುಟ್ಟಿದ ತಕ್ಷಣ ಸಾಫ್ಟಾಗಿರಬೇಕು, ಅಷ್ಟು ಚೆನ್ನಾಗಿ ಬೇಯಬೇಕು. ಸೊ ಬೆಂದಾಗಿದೆ. ಈಗ ಮಸಾಲೆ ಜೊತೆ ತಲೆ ಮಾಂಸನೂ ಸಹ ಸೇರಿಸ್ಕೊಳ್ಳೋಣ.
ಎಷ್ಟು ಈಸಿ ಅಲ್ಲ, ಎಷ್ಟು ಸುಲಭ ಅಲ್ಲ ಈ ರೆಸಿಪಿ ಮಾಡೋದು. ತುಂಬಾ ಸಖತ್ತಾಗಿರುತ್ತೆ ಸಾರಂತೂ. ಈ ರೆಸಿಪಿಗೆ, ಈ ತಲೆ ಮಾಂಸ ಸಾರಿಗೆ ಮುದ್ದೆ ಇದ್ದರೆ ಇನ್ನೇನು ಬೇಡ. ಮುದ್ದೆ ಒಂದು ಮತ್ತು ಈ ಸಾರು ಒಂದು ಇದ್ಬಿಟ್ರೆ ಸೂಪರ್ ಆದಂಥ ಫೀಸ್ಟ್, ಒಳ್ಳೆ ಫೀಸ್ಟ್ ಥರ ಇರುತ್ತೆ. ಸೊ ಇನ್ನೇನೆಲ್ಲ ರೆಡಿ ಆಗಿದೆ. ಒಂದೊಂದು 5 ನಿಮಿಷ ಕಾಯಿಸ್ಬೇಕು. ಸೊ ಲಾಸ್ಟಲ್ಲಿ ಸಾರು ಕಾಯ್ತಾ ಇರಬೇಕಾದ್ರೆ ಒಂದು 4 ಕಟ್ ಮಾಡಿರೋಂಥ ಮೆಣಸಿನಕಾಯಿ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಾಕು. ತುಂಬ ಬೇಯಿಸಬಾರ್ದು. ಲಾಸ್ಟಲ್ಲಿ ಇಳಿಸೋಕ್ಕೆ ಇನ್ನೂ 2 ನಿಮಿಷ ಇದೆ ಅನ್ನೋ ಟೈಮಲ್ಲಿ ಮೆಣಸಿನಕಾಯಿ ಸೇರಿಸ್ಕೊಂಡ್ರೆ ಸಾಕು. ಸೊ ಈಗ ರೆಡಿಯಾಗಿದೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಔಟಿಂಗ್ ಹೋಗೋಣ. ಒಳ್ಳೆ ಸೂಪರ್ ಆದಂಥ ವೆದರು, ಮಳೆ ಬರ್ತಾ ಇದೆ. ಲೆಟ್ಸ್ ಗೋ. ಸೂಪರ್ ಆಗಿದೆಲ್ಲ ಮಳೆ. ಈ ಮಳೆಗೂ ವೆದರ್ಗೂ ಸೂಪರ್ ಆದಂಥ ರೆಸಿಪಿ, ಸೂಪರ್ ಆದಂಥ ತಲೆ ಮಾಂಸ ಸೂಪರ್ ಆಗಿದೆ. ನನಗಂತೂ ತುಂಬ, ಯಾರಿಗೆಲ್ಲ ಈ ತಲೆ ಮಾಂಸ ಫೇವ್ರೆಟ್ ಅಂತ ಹೇಳ್ತಿರಲ್ಲ ಅವರಿಗೆಲ್ಲ ಈ ರೆಸಿಪಿ ಸೂಪರ್ ಆಗಿ ಇಷ್ಟ ಆಗೇ ಆಗುತ್ತೆ. ಸೊ ನೀವೊಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಮತ್ತು ಫ್ಯಾಮಿಲಿ ಒಟ್ಟಿಗೆ ಕುಂತು ಊಟ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ, ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಸಹ ಹೀಗೆ ಎಂಜಾಯ್ ಮಾಡಿ ಖುಷಿಯಾಗಿ ಇರಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್.